ಆ ಮಂಕುತಿಮ್ಮನ ಕಗ್ಗದಲ್ಲಿ ಜೀವನದಲ್ಲಿ ನೀತಿಯ ವಿಚಾರಗಳನ್ನೇ, ಮೌಲ್ಯಗಳ ವಿಚಾರವನ್ನೇ ಹೇಳ್ತಾ ಹೋಗ್ತಾರೆ. ಬಹುತೇಕ ಗೊತ್ತಿರುವಂತಹ ಸಂಗತಿಗಳನ್ನೇ ನಾನು ಹೇಳಲಿಕ್ಕೆ ಬಂದಿದ್ದೀನಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳೊಂದಾಗು ಮಂಕುತಿಮ್ಮ. ಜೀವನದಲ್ಲಿ ಶ್ರೇಷ್ಠವಾದಂತಹ ಜೀವ ಯಾವುದು ಅಂದ್ರೆ ಅದು ಮಾನವ ಜೀವ. 84 ಲಕ್ಷ ಜೀವರಾಶಿಗಳಲ್ಲಿ ವೈಶಿಷ್ಟ್ಯಪೂರ್ಣವಾದಂತಹ ಯೋಜನಾ ಶಕ್ತಿಯನ್ನು ಹೊಂದಿರುವಂತಹ, ಆಲೋಚನೆಗಳನ್ನು ಹೊಂದಿರುವಂತಹ ವಿಶಿಷ್ಟ ಜೀವಿ ಮಾನವ ಜೀವಿ. ಇಂತಹ ಮಾನವ ಜೀವಿಯಲ್ಲಿ ಅನೇಕ ಗುಣಗಳು, ಮೌಲ್ಯಗಳು ಇರಬೇಕು ಅಂದ್ರೆ ಅದಕ್ಕೆ ಅನೇಕ ಅಂಶಗಳ ಪ್ರಭಾವನು ಬೇಕಾಗುತ್ತೆ. ಅಂಥದ್ರಲ್ಲಿ ಸಾಹಿತ್ಯವು ಒಂದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಬಯಸುವಂತ ವಿಷಯ ಈಗಾಗಲೇ ನಾನು ಹೇಳಿದಂತೆ ವಚನ ಸಾಹಿತ್ಯದಲ್ಲಿ ಮಾನವೀಯ ಮೌಲ್ಯಗಳು. ಮೌಲ್ಯ ಅಂದ್ರೆ ವ್ಯಾಲ್ಯೂ, ಅಂದ್ರೆ ಒಂದು ಉಪಯುಕ್ತತೆಯನ್ನು ಹೊಂದಿರುವಂಥದ್ದು, ಒಂದು ಬೆಲೆಯನ್ನು ಹೊಂದಿರುವಂಥದ್ದು, ಒಂದು ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದನ್ನ ಮೌಲ್ಯ ಅಂತ. ಆದರೆ ಮಾನವೀಯ ಮೌಲ್ಯಗಳು ಅಂದ್ರೆ ಏನು? ಮನುಷ್ಯನಾದಂಥವನು ಸಮಾಜಕ್ಕೆ ಹೊರೆಯಾಗದೆ ಪರೋಪಕಾರಾರ್ಥಂ ಇದಂ ಶರೀರಂ ಎನ್ನುವ ಮಾತಿನಂತೆ ನಾನು ಸುಖಿಯಾಗಿ ಬಾಳ್ತಾ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರು ಸುಖವಾಗಿ ಬಾಳಬೇಕು ಅನ್ನುವ ಉದಾತ್ತ ಕಲ್ಪನೆಯನ್ನ ನಾವು ಆಚರಿಸುವುದರ ಮೂಲಕ ಆ ಗುಣಗಳನ್ನ ಅಳವಡಿಸಿಕೊಳ್ಳುವಂತಹ ಸಂಗತಿಗಳಿಗೆ ನಾವು ಮಾನವೀಯ ಮೌಲ್ಯಗಳು ಅಥವಾ ಜೀವನ ಮೌಲ್ಯಗಳು ಅಂತ ಕರೀತೀವಿ. ಆದರೆ ಅವು ಯಾವ್ಯಾವು? ಸತ್ಯ. 450ರಲ್ಲಿ ಕನ್ನಡ ಸಾಹಿತ್ಯವನ್ನು ನಾವು ಪ್ರಮುಖವಾಗಿ ಜನಪದ ಸಾಹಿತ್ಯ, ಶಾಸನ ಸಾಹಿತ್ಯ, ಚಂಪು ಸಾಹಿತ್ಯ, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ರಗಳೆ ಸಾಹಿತ್ಯ, ಷಟ್ಪದಿ ಸಾಹಿತ್ಯ, ಈ ರೀತಿ ಅನೇಕ ವಿಧವಾಗಿ ನೋಡ್ತಾ ಹೋಗ್ತೀವಿ. ಇಂತಹ ಸಾಹಿತ್ಯ ನಮಗೆ ಅನೇಕ ಮಾನವೀಯ ಮೌಲ್ಯಗಳನ್ನ ಅದು ಕಲಿಸಿಕೊಡ್ತಾ ಹೋಗ್ತದೆ. ಹಾಗಾಗಿ ಸಾಹಿತ್ಯ ಅಂದ್ರೆ ಸರ್ವರಿಗೂ ಹಿತವನ್ನ ಉಂಟು ಮಾಡುವುದು. ಮೊದಲು ನಾವು ಬದಲಾವಣೆಯಾದಾಗ ಸರ್ವರೂ ಬದಲಾವಣೆ. ಹಾಗಾಗಿ ಮಾನವೀಯ ಮೌಲ್ಯಗಳ ಆಗರವಾಗಿ ಮನುಷ್ಯ ಇರಬೇಕು ಅಂದ್ರೆ ಮಾನವೀಯ ಮೌಲ್ಯಗಳನ್ನ ರೂಢಿಸಿಕೊಳ್ಬೇಕು, ಕಲಿಬೇಕು, ಅವುಗಳನ್ನ ಅಳವಡಿಸಿಕೊಳ್ಬೇಕಾದಂತಹ ಅಗತ್ಯವನ್ನ ಸಾಹಿತ್ಯ ಕಲಿಸುತ್ತೆ. ನೋಡಿ, ಜನಪದ ಸಾಹಿತ್ಯ ಅದು ಬೇರು, ಶಿಷ್ಟ ಸಾಹಿತ್ಯ ಹೂವು ಅಂತಂದು BF ಶ್ರೀಕಂಠಯ್ಯನವರು ಕರೀತಾರೆ. ಇವತ್ತು ಶಾಸನ ಸಾಹಿತ್ಯ ಇರ್ಬೋದು ಅಥವಾ ಚಂಪು ಸಾಹಿತ್ಯ ಇರ್ಬೋದು, ವಚನ ಸಾಹಿತ್ಯ ಇರ್ಬೋದು, ಇವೆಲ್ಲ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯ ಒಂದು ರೀತಿಯಾಗಿ ಬುನಾದಿಯ ರೀತಿಯಲ್ಲಿ ಕೆಲಸ ಮಾಡಿ. ಅವ್ರು ಹೇಳ್ತಾರೆ, ಅನಕ್ಷರಸ್ಥರಾದಂಥವರು ಸಹ ಕಾವ್ಯಗಳನ್ನ ಕಟ್ಟುವ ಶಕ್ತಿ ಕನ್ನಡ ಸಾಹಿತ್ಯದಲ್ಲಿ ಇತ್ತು ಅನ್ನೋದನ್ನ ಕನ್ನಡದ ಮೊದಲ ಬರಹಗಾರರಾದಂತಹ ಶ್ರೀ ವಿಜಯ ಹೇಳ್ತಾರೆ ತನ್ನ ಕವಿರಾಜ ಮಾರ್ಗದಲ್ಲಿ. ಕುರುತೋದೆಮೆಯುಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅನ್ನುವ ಮಾತನ್ನು ಹೇಳ್ತಾರೆ. ಅದಕ್ಕೆ ಒಂದು ಉದಾಹರಣೆ, ಯಾವ ರೀತಿ ಜನಪದರು ತಮ್ಮ ಮಕ್ಕಳಿಗೆ ಅಥವಾ ಕಿರಿಯರಿಗೆ ಒಂದು ಮೌಲ್ಯಗಳನ್ನು ಬಿತ್ತುತ್ತಾ ಇದ್ರು ಅನ್ನೋದನ್ನ ಒಂದು ತ್ರಿಪದಿಯಲ್ಲಿ ಒಬ್ಬ ಗರತಿ ಅಥವಾ ತಾಯಿ ಹೇಳ್ತಾರೆ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗತ್ತೆಲ್ಲ. ಅದೇ ರೀತಿ ಇವತ್ತು ಜಗಜ್ಯೋತಿ ಬಸವಣ್ಣನವರು ಇವತ್ತು ವಿಶ್ವಕ್ಕೆ ಒಂದು ರೀತಿಯಲ್ಲಿ ಗುರುವಾಗಿ ಇರುವಂತಹ ಶಕ್ತಿ ಯಾಕೆ ಬಂತು ಅಂದ್ರೆ ಅದು ವಚನ ಸಾಹಿತ್ಯದ ವೈಶಿಷ್ಟ್ಯತೆ ಅನ್ನೋದನ್ನ ನಾವು ಗಮನಿಸ್ತೀವಿ. ಅದರ ಜೊತೆಗೆ ಶಾಸನಗಳು ಸಹ ನಮಗೆ ಮೌಲ್ಯಗಳನ್ನ ಕೊಡ್ತಾ ಹೋಗ್ತವೆ. ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಂ ಮಾಡಿಸು, ಅಜ್ಜರಿಯೋಳು ಸಿಲುಕಿದ ಅನಾಥರಂ ಬಿಡಿಸು, ನಂಬಿದವರಿಗೆ ಎಡವಟ್ಟಾಗಿರು, ಶಿಷ್ಯರಂ ಕೊರೆ ಎಂತು ಇನಿತು, ಪಾಲ್ ಎಡೆವಳ್ ಅಂದು ಪಾಲೆರೆದಳ್ ಲಕ್ಷ್ಮೀಧರಾಮಾತ್ಯನ ಅನ್ನುವಂತಹ ಒಂದು ಲಕ್ಷ್ಮೀಧರಾಮನ ಶಾಸನದಲ್ಲಿ ಹೇಳ್ತಾರೆ. ಅಂದ್ರೆ ಹಿರಿಯರಾದಂಥವರು
ಹಿರಿಯರಿಗೆ ನಡತೆಯ ಮೂಲಕ, ನುಡಿಗಳ ಮೂಲಕ ಈ ಮಾನವೀಯ ಮೌಲ್ಯಗಳನ್ನ ಹೇಳ್ತಾ ಬರಬೇಕು ಅನ್ನೋದನ್ನ ಈ ಶಾಸನ ಸಂಪತ್ತು ಹೇಳ್ತಾ ಹೋಗ್ತದೆ. ಅವೆಲ್ಲವಕ್ಕೂ ಒಂದು ಜೀವಾಳವಾಗಿ ಈ ವಚನ ಸಾಹಿತ್ಯ ಅನ್ನುವಂಥದ್ದು ಮಾನವೀಯ ಮೌಲ್ಯಗಳ ಆಗರವಾಗಿದೆ ಅನ್ನೋದನ್ನ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೇ ಒಬ್ಬ ಜನಪದ ತಾಯಿ ವಚನ ಸಾಹಿತ್ಯದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಶಿವಶರಣಾದುಂಬಿಗಳು ಭವದೊಳಗೆ ಹಾರ್ಯಾರಿ, ಶಿವಮತದ ಹುಟ್ಟು ಕಟ್ಟಿದವು, ಶಿವಮತದ ಹುಟ್ಟು ಕಟ್ಟಿದ ವಚನಗಳು ಅಳಿಯದೆ ಉಳಿದಿರುವ ಸವಿಜೇನು. ನೋಡಿ, 12ನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯದ ಸರಸ್ವತಿ ಎರಡು ಕಣ್ಣುಗಳು ಅಂತಂದು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯಗಳ ಕನ್ನಡ ಸಾಹಿತ್ಯದ ಸಾಂಸ್ಕೃತಿಕ ಸಂಪತ್ತು ಅಂತಂದು ನಾವು ವಚನ ಸಾಹಿತ್ಯವನ್ನು ಕರಿತೀವಿ. ಕನ್ನಡದ ಉಪನಿಷತ್ತುಗಳು ಅಂತ ವಚನ ಸಾಹಿತ್ಯಕ್ಕೆ ಕರಿತೀವಿ. ವಚನ ಅಂದ್ರೆ ಮಾತು, ಅದು ಅಂತಿಂತಹ ಮಾತಲ್ಲ, ಪ್ರಮಾಣಬದ್ಧವಾದಂತಹ ಮಾತು. ಇಂತಹ ಪ್ರಮಾಣಬದ್ಧವಾದ ಮಾತಿನಂತೆ ಅವರು ಕೇವಲ ನುಡಿಲಿಲ್ಲ, ಮೊದಲು ನಡೆಯಿಂದ ಮೊದಲು ಅವರು ತಮ್ಮ ವರ್ತನೆಗಳನ್ನು ತೋರಿದ್ರು, ಆಮೇಲೆ ಆ ವರ್ತನೆಗಳ ರೀತಿಯಲ್ಲಿ ಈ ವಚನಗಳನ್ನು ಕಟ್ಟಿದ್ರು. ಅದಕ್ಕೆ ಶಿವಶರಣಾದುಂಬಿಗಳು 12ನೇ ಶತಮಾನದಲ್ಲಿ ಕಂದಾಚಾರ, ಮೂಢನಂಬಿಕೆ, ಅನೇಕ ಅವ್ಯವಸ್ಥೆ ಇದ್ದಂತಹ ಕಾಲದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಕುವೆಂಪು ಅನ್ನುವಂತಹ ಮಹಾಕವಿ ಆ ವ್ಯಕ್ತಿಯ ಬಗ್ಗೆ ಹೇಳ್ತಾರೆ. ಕಾರ್ತೀಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೆ ಒಂದೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನ ಅಂತ ಓ ಆಧ್ಯಾತ್ಮ ವೀರ, ದೇವತೆಯೊಂದಿಗೆ ಓ ಧೀರಾವತಾರ ಶ್ರೀ ಗುರು ಬಸವೇಶ್ವರ. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಅಥವಾ ಶರಣ ಸಾಹಿತ್ಯದ ನೇತೃತ್ವವನ್ನು ವಹಿಸಿದಂಥವರು ಬಸವಣ್ಣನವರು. ಅನೇಕ ವೈಚಾರಿಕ ಯೋಜನೆಗಳನ್ನ ಮಾಡಿ ಮನುಷ್ಯನಾದಂಥವನು ಎಂತಹ ಗುಣಗಳನ್ನು ಬೆಳೆಸ್ಕೊಳ್ಬೇಕು, ಎಂತಹ ಗುಣಗಳಿಂದ ಅವನ ಬದುಕು ಬದಲಾವಣೆಯಾಗುತ್ತೆ, ಈ ವಿಶ್ವಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದನ್ನ ತನ್ನ ವಿಶಿಷ್ಟವಾದಂತಹ ಆಲೋಚನೆಯ ಮೂಲಕ ಈ ನಾಡಿಗೆ ಕೊಟ್ಟಂತಹ ಒಂದು ಸೌಜನ್ಯದ ವ್ಯಕ್ತಿ ಯಾರು ಅಂದ್ರೆ ಬಸವಣ್ಣನವರು. ಬಸವಣ್ಣನ ಬದುಕೆ ಅಚ್ಚರಿ. ನೋಡಿ, ವಿಶ್ವಗುರು ಅಂತ ಕರಿತೀವಿ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕರೆದ್ರು, ಜಗಜ್ಯೋತಿ ಅಂತ ಕರೀತಾರೆ, ಮಾನವತಾವಾದಿ ಅಂತ ಕರೆದ್ರು, ಏನೆಲ್ಲ ಹೆಸರುಗಳಿದ್ದಾವೆ. ಅಂತಹ ವ್ಯಕ್ತಿ ಸುಮಾರು 770 ಜನ ಅಮರ ಗಣಗಳನ್ನ ಅಂದ್ರೆ ಶರಣರನ್ನ ಕಲ್ಯಾಣದಲ್ಲಿ ಕೂಡಿಟ್ಕೊಂಡು ಹೊಸ ಹೊಸ ಆಲೋಚನೆಗಳನ್ನ ಮಾಡ್ತಾ ವರ್ಗ ರಹಿತ, ವರ್ಣರಹಿತ, ಜಾತಿ ರಹಿತ ಮತ್ತು ಲಿಂಗರಹಿತವಾದಂತಹ ಸಮಾಜವನ್ನ ಕಟ್ಟುವಂತಹ ಕೆಲಸವನ್ನ ಅವರು ಮಾಡ್ತಾರೆ. ಈ ರೀತಿಯಾಗಿ ಬಸವಣ್ಣರಾದಿಯಾಗಿ ಇಡೀ ವಚನ ಸಾಹಿತ್ಯದಲ್ಲಿ 5 ಜನ ಬಹಳ ಪ್ರಮುಖ. 5 ಜನ ಬಹಳ ಪ್ರಮುಖ. ಭಕ್ತಿಗೆ ಬಸವಣ್ಣನವರು, ಅನುಭವಕ್ಕೆ ಅಲ್ಲಮಪ್ರಭು, ವೈರಾಗ್ಯಕ್ಕೆ ಅಕ್ಕಮಹಾದೇವಿ, ಕಾಯಕಕ್ಕೆ ಸಿದ್ದರಾಮೇಶ್ವರರು, ಜ್ಞಾನಕ್ಕೆ ಚನ್ನಬಸವಣ್ಣರು. ಈ 5 ಜನ 5 ಮಹತ್ವದ ಅಂಶಗಳಿಗೆ ಬಹಳ ಪ್ರಮುಖರಾದ. ಇವತ್ತು ನಾವೇನ್ ಮಾಡ್ತಾ ಇದೀವಿ, ಶರಣ ಸಾಹಿತ್ಯವನ್ನ, ಶರಣರ ಜ್ಞಾನವನ್ನ ಬದಿಗಿರಿಸಿ ಮೊಬೈಲ್ ಮಾಯೆಯಲ್ಲಿ ಉಳಿದುಕೊಂಡಿವಿ. ನಮ್ಮ ಸ್ನೇಹಿತರು ಒಬ್ರು ಹೇಳ್ತಾರೆ, ಮೊಬೈಲ್ ಹಿಡಿದರೆ ಹೆಚ್ಚು, ಬೇಗ ಹಿಡಿಯುವುದು ಹುಚ್ಚು. ಮೊಬೈಲ್ ಹಿಡಿದರೆ ಹೆಚ್ಚು, ಬೇಗ ಹಿಡಿಯುವುದು ಹುಚ್ಚು. ಪುಸ್ತಕ ಹಿಡಿದರೆ ಹೆಚ್ಚೆಚ್ಚು, ಆಗುವೆ ನೀ ಸಮಾಜಕ್ಕೆ ಅಚ್ಚುಮೆಚ್ಚು. ಹಾಗಾಗಿ ಈ ಪುಸ್ತಕಗಳ ಮೂಲಕ ಶರಣರ ಸಾಹಿತ್ಯವನ್ನ ನಮ್ಮೊಳಗೆ, ನಮ್ಮ ಹೃದಯದೊಳಗೆ, ನಮ್ಮ ನಡತೆಯೊಳಗೆ ನಾವು ಅನುಷ್ಠಾನ ಮಾಡಿಕೊಳ್ಳುವ ಜರೂರತ್ತು ಹಿಂದೆಂದಿಗಿಂತಲೂ ಇಂದಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾನು ಸಾಮಾನ್ಯವಾಗಿ ಹೇಳ್ತಿರ್ತೇನೆ, ವೇದಿಕೆ ಮುಂದೆ ನಿಂತ ಸಾಹಿತಿ, ಕನ್ನಡಿಯ ಮುಂದೆ ನಿಂತ ಯುವತಿ, ಇವರಿಗಿಲ್ಲ ಸಮಯದ ಪರಿಮಿತಿ. ತಾಳ್ಮೆನು ಪರೀಕ್ಷೆ ಮಾಡ್ತಾ ಇರ್ಬೇಕಾಗ್ತದೆ. ಯಾಕಂದ್ರೆ ಸುಮಾರು 2 ತಾಸು ಇದೆಯಲ್ಲ, ಬಹಳ ಕಷ್ಟದ ಕೆಲಸ. ಯಾಕಂದ್ರೆ ಆಲೋಚನೆಗಳು ಅನ್ನುವಂಥವು ನಮ್ಮನ್ನ ಕಾಡಿಸ್ತಾ ಇರ್ತವೆ. ಅಂತಹ ಸಂದರ್ಭದಲ್ಲಿ ನಮ್ಮ ದೈನಂದಿನ ಬದುಕಿನ ಎಲ್ಲ ಕ್ರಿಯೆಗಳನ್ನು ಮುಗಿಸಿ
ಸಾಹಿತ್ಯವನ್ನು ಸವಿಬೇಕು, ಇಂತಹ ಸಂವಾದಗಳನ್ನು ಸವಿಬೇಕು ಅಂದರೆ ಅದಕ್ಕೆ ನಿರ್ಮಲವಾದಂತಹ ಮನಸ್ಥಿತಿ ಬೇಕಾಗ್ತದೆ. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಮಾಡ್ಕೋವರಿಂದ ಕಂಡು, ಕೆಲವೊಂದು ಸುಜ್ಞಾನದಿಂದ ನೋಡ್ತಾನ, ಕೆಲವೊಂದು ಸಜ್ಜನ ಸಂಘದಿಂದ ಅರಿಯಲು, ಕೆಲವೊಮ್ಮೆ ಬಳ್ಳ ಸಮುದ್ರವೈ ಅರಹರ ಶ್ರೀ ಚನ್ನಸೋಮೇಶ್ವರ. ಒತ್ತಾಯಕ್ಕೆ ಬರುವಂಥದ್ದು ಅಥವಾ ಏನೋ ಅವರು ಹೋಗ್ತಾರೆ ಬರುವಂಥದ್ದು ಅನ್ನೋದಕ್ಕಿಂತ ಮನಪೂರ್ವಕವಾಗಿ ನಾವು ಭಾಗವಹಿಸಿದಾಗ ಮಾನವೀಯ ಮೌಲ್ಯಗಳು ನಮ್ಮೊಟ್ಟಿಗೆ ಬರ್ತವೆ, ಅವು ಮುಂದಿನ ಜನಾಂಗಕ್ಕೆ ಪ್ರಸಾರ ಆಗ್ತವೆ ಅನ್ನುವ ಕಲ್ಪನೆ ನಮಗೆ. ನಾವು ಯಾರು ಮಾಡ್ತೀವೋ ಗೊತ್ತಿಲ್ಲ, ನಾನು ಮಾಡ್ತೀನಿ, ನಾನು ಬದಲಾವಣೆ ಆಗ್ತೀನಿ ಅಂದಾಗ ಮಾತ್ರ ಈ ಸಮಾಜ ಬದಲಾವಣೆ ಆಗುತ್ತೆ, ದೇಶ ಬದಲಾವಣೆ ಆಗುತ್ತೆ ಅನ್ನುವಂತಹ ಒಂದು ಪ್ರಜ್ಞೆ ನಮಗಿರಬೇಕು. ಆದರೆ ಯಾವ ಮಾನವೀಯ ಮೌಲ್ಯಗಳನ್ನ ಈ ವಚನಕಾರರು ಅಥವಾ ಶಿವಶರಣರು ಪ್ರತಿಪಾದನೆ ಮಾಡಿದರು ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಮೊದಲಿಗೆ ಭಕ್ತಿ ಭಂಡಾರಿ ಬಸವಣ್ಣನವರ ವಚನಗಳನ್ನ ನಾವು ಗಮನಿಸ್ತೀವಿ. ಅದಕ್ಕಿಂತ ಪೂರ್ವದಲ್ಲಿ ವಚನ ಸಾಹಿತ್ಯವನ್ನ ಬರ್ತಂಥದ್ದು ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಅನ್ನೋದು ಕನ್ನಡದ ಪ್ರಥಮ ವಚನಕಾರ. ನೋಡ್ರಿ, ಸಾಮಾನ್ಯವಾಗಿ ಇವತ್ತು ಹಣ ಗಳಿಕೆಯ ಹಿನ್ನೆಲೆಯಲ್ಲೇ ನಮ್ಮ ಜೀವನ ನಡೀತಾ ಇದೆ. ನನಗೆ ಲೋಹಿಯ ಚನ್ನಬಸವಣ್ಣ ಅಂತ ನಮ್ಮ ರವಿಕುಮಾರ್ ಸಾರಿಗೆ ಗೊತ್ತಿದೆ, ಬಳ್ಳಾರಿ ಲೋಹಿಯ ಚನ್ನಬಸವಣ್ಣ ಅಂತ ಪುಸ್ತಕ ಪ್ರಕಾಶಕರು, ದೊಡ್ಡ ಹೆಸರು ನಾಡಿನಲ್ಲಿ. ಅವರು ಹೇಳ್ತಿದ್ರು, ಮೇಷ್ಟ್ರೆ ಹಿಂಗೆ ಕರೆದ್ರು, ಬಹಳ ಖಡಕ್ ವ್ಯಕ್ತಿ, ಮೇಷ್ಟ್ರೆ ದುಡ್ಡು ಮುಖ್ಯ, ದುಡ್ಡೇ ಮುಖ್ಯ ಅಲ್ಲ, ದುಡ್ಡು ಮುಖ್ಯ, ಯಾಕಂದ್ರೆ ಜೀವನ ನಿರ್ವಹಣೆಗೆ ಅದರ ಅಗತ್ಯತೆ ಇದೆ, ಆದ್ರೆ ದುಡ್ಡೇ ಮುಖ್ಯ ಅಲ್ಲ, ಸಂಸ್ಕಾರವೂ ಸಹ ಬಹಳ ಮುಖ್ಯ ಆಗ್ತದೆ ಅನ್ನೋದನ್ನ ಹೇಳ್ತಾರೆ. ಅಂತಹ ವ್ಯಕ್ತಿ ಹೇಳುವಂತಹ ಸಂದರ್ಭದಲ್ಲಿ ಸಜ್ಜನರ ಸಹವಾಸ ಅನ್ನೋದು ಬಹಳ ಮುಖ್ಯ. ಅದನ್ನ ಯಾರೋ ಜೇಡರ ದಾಸಿಮಯ್ಯ ತನ್ನ ವಚನದಲ್ಲಿ ಹೇಳ್ತಾರೆ. ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಒಲ್ಲೆ, ಹಿರಿಯಪ್ಪ ರಾಜ್ಯವನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ಳುಡಿಯ ಒಂದರೆಗಳಿಗೆ ಇತ್ತಡೆ ನಿನ್ನ ನಿತ್ಯ ಕಾಣ ರಾಮನಾಥ. ಏನು ಅದ್ಭುತವಾದಂತಹ ಮಾತು. ಹೋಗಿ ಹೋಗಿ ನಾವು ಹಣದ ಗಳಿಕೆಯಲ್ಲೇ ತಮ್ಮ ಮನಸ್ಸನ್ನ ಕೇಂದ್ರೀಕರಣ ಮಾಡಿದಂಥವ್ರಿಗೆ ಇಂತಹ ಮೌಲ್ಯದ ವಿಚಾರವನ್ನು ಹೇಳಿದ್ರೆ ಅವ್ರು ಕೇಳ್ತಾರ? ಬಲ್ಲವರೇ ಬಲ್ಲ ಬೆಲ್ಲದ ರುಚಿಯ ಅಂತೆ. ಯಾರಿಗೆ ಅದರ ಸವಿ ಇರ್ತದೋ ಅವ್ರು ಮಾತ್ರ ಸ್ವೀಕರಿಸ್ತಾರೆ. ಹಂಗೆ ವಚನ ಸಾಹಿತ್ಯ ಅನ್ನುವಂಥದ್ದು ಕಚ್ಚಿದರೆ ಕಪ್ಪು, ಕುಡಿದರೆ ಸಿಹಿಯಾಲು, ತಿಂದರೆ ಸವಿ ಬೆಲ್ಲ. ಹಂಗೆ ಏನು ಯಾವ ರೂಪದಲ್ಲಿ ಬೇಕೋ ಆ ವಚನ ಸಾಹಿತ್ಯ ಆ ರೀತಿಯ ಬದುಕನ್ನ ನಮಗೆ ಕೊಡುತ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಸಾರ ಸಜ್ಜನರ ಸಂಘವದು ಬೇಡಯ್ಯ, ದೂರ ದುರ್ಜನರ ಸಂಘ. ಸಾರ ಸಜ್ಜನರ ಸಂಘ ಬೇಕಯ್ಯ, ದೂರ ದುರ್ಜನರ ಸಂಘ ಬೇಡವಯ್ಯ. ಆವ ಹಾವಾದರೇನು ವಿಷ ಒಂದೇ. ಹೌದಲ್ಲ, ನಾವು ಯಾವ್ದಾದ್ರೇನು ವಿಷ, ಅದರಿಂದ ಕೆಟ್ಟದ್ದು. ಹಾಗಾಗಿ ಕೆಟ್ಟವರ ಸಂಘಕ್ಕಿಂತ ಒಳ್ಳೆಯವರ ಸವಾಲದಿಂದ ನಮ್ಮ ಜೀವನ ಸಾರ್ಥಕತೆಯನ್ನು ಪಡೆದಿದೆ ಎನ್ನುವ ಒಂದು ಮೌಲ್ಯವನ್ನ ಬಸವಣ್ಣನವರು ಕೊಡ್ತಾರೆ. ಅದೇ ರೀತಿ ಸರ್ವಜ್ಞನ ವಚನದಲ್ಲಿ ಹೇಳ್ತಾರೆ, ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘವದು ಬಚ್ಚಲಿನ ರೊಚ್ಚಿನಂತಿಯುವುದು ಸರ್ವಜ್ಞ. ಅದಕ್ಕೆ ಸಗಡೆಯ ಜೊತೆ ಸರಸಕ್ಕಿಂತ ಶ್ರೀಗಂಧದ ಕೂಡ ಉದ್ದಾಟವೇ ಲೇಸು ಅನ್ನುವಂತಹ ಒಂದು ಸ್ನೇಹದ ಮೌಲ್ಯವನ್ನ, ಸ್ನೇಹ ಎನ್ನುವ ಮಾನವೀಯ ಮೌಲ್ಯವನ್ನ ಕಲಿಸುವಂತಹ ಒಂದು ದೊಡ್ಡ ಒಂದು ವಿವೇಚನೆಯನ್ನ ಈ ವಚನ ಸಾಹಿತ್ಯ ನಮಗೆ ಕೊಟ್ಟಿದೆ. ಇನ್ನು ದಯೆ ಅನ್ನುವಂಥದ್ದು ಬಹಳ ಮುಖ್ಯ. ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರೇ. ದಯವೇ ಧರ್ಮದ ಮೂಲವೇ. ನೀವು ಯಾವ ಧರ್ಮ ಇರಲಿ, ಇಸ್ಲಾಂ ಧರ್ಮ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಲಿಂಗಾಯತ ಧರ್ಮ ಇರಲಿ, ಪಾರ್ಸಿಯನ್ ಧರ್ಮ ಇರಲಿ, ಯಾವ ಧರ್ಮ ಇರಲಿ, ಮೊದಲು ಆ ದಯ ಅನ್ನುವಂತಹ ಗುಣ. ಅದಕ್ಕೆ ಈ ಶರಣ ಸಾಹಿತ್ಯದ ಮೂಲ ಏನು ಅಂದ್ರೆ ಅದು ದಯೆ. ಆ ದಯೆ ಎನ್ನುವ ಮಾನವೀಯ ಮೌಲ್ಯವನ್ನ ಪ್ರತಿಪಾದನೆ ಮಾಡಿದಂಥವರು ಬಸವಣ್ಣಾದಿಯಾಗಿ ಅನೇಕ ವಚನಕಾರರು. ಯಾಕೆ ನಾವು ಈ ಗುಣಗಳನ್ನ ಬೆಳೆಸ್ಕೊಳ್ಬೇಕು ಅಂದ್ರೆ, ಸಮಾಜ ಇತ್ತೀಚೆಗೆ ನೋಡಿ ಕಾಡು ಕಡಿಮೆ ಆಗ್ತಾ ಇದೆ, ಕಾಡು ಕಡಿಮೆ ಆಗ್ತಾ ಇದೆ, ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ವೈಜ್ಞಾನಿಕವಾಗಿ ಸುಮ್ಮನೆ ಆಲೋಚನೆ ಮಾಡಿದ್ರೆ ಹಸಿರು ಅಥವಾ ಒಳ್ಳೆ ಆಮ್ಲಜನಕ ತಗೊಂಡಾಗ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತದೆ. ಇದು ನಾನು ಹೇಳಿದ್ದಲ್ಲ, ವಿಜ್ಞಾನಿಗಳು ಹೇಳಿದ್ದು, ನಾನು ಸಾಹಿತಿ.
ಅವರು ನೀವು ಸ್ವಲ್ಪ ಜನದಟ್ಟಣೆ ಇರುವಂತಹ ವಾಹನ ದಟ್ಟಣೆ ಇರುವಂತಹ ಸ್ಥಳದಲ್ಲಿ ಒಂದು 10 ನಿಮಿಷ ಇದ್ರೆ ನಿಮ್ಮ ಮನಸ್ಸು ಉದ್ವೇಗಕ್ಕೆ ಒಳಗಾಗ್ತದೆ. ಉದ್ವೇಗಕ್ಕೆ ಒಳಗಾದಂತಹ ಮನಸ್ಸಿಗೆ, ಸಮಸ್ಯೆ ಇರುವ ಮನಸ್ಸಿಗೆ ಸಾಂತ್ವನದ ಗುಣಗಳನ್ನು ಬೆಳೆಸುವ ಶಕ್ತಿ ವಚನ ಸಾಹಿತ್ಯದಲ್ಲಿ ಇದೆ. ಆ ಕಾರಣಕ್ಕೋಸ್ಕರ ಅದನ್ನ ಓದಬೇಕು, ಅದನ್ನು ಕೇಳಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ತೀವಿ. ಹಾಗೆ ನನಗೆ ಮತ್ತೆ ಡಿ ವಿ ಗುಂಡಪ್ಪನವರು ಯಾಕೆ ನೆನಪಾಗ್ತಾರೆ ಅಂದ್ರೆ, ನನಗೆ ಬಹಳ ಇಷ್ಟವಾದಂತ ಕವಿ. ಗಿಡದಿ ನಗುತ್ತಿರುವವು ಪ್ರಕೃತಿ ಸಕನಿಗೆ ಚಂದ, ಮಡಲಿ ಮುಡಿದಿರುವವು ಇವದಂಗೆ ಚಂದ, ಗುಡಿಯೊಳಗೆ ಕೊಡುವವು ದೈವ ಭಕ್ತಂಗೆ ಚಂದ, ಬಿಡಿಗಾಸು ಒಳಗೆ ಮಂಕುತ್ತಿಲ್ಲ. ಸೃಷ್ಟಿ ಒಂದೇ, ದೃಷ್ಟಿ ಬೇರೆ. ಹಂಗೆ ವಚನ ಸಾಹಿತ್ಯ ಸೃಷ್ಟಿ ಒಂದೇ. ಅದರ ಮೂಲ ಉದ್ದೇಶ ಏನು ಅಂದ್ರೆ ಮಾನವನ ಬದುಕನ್ನ ಸುಧಾರಣೆ ಮಾಡುವಂಥದ್ದು. ಆ ಸುಧಾರಣೆಯ ಹಾದಿಯಲ್ಲಿ ಮಾನವೀಯ ಮೌಲ್ಯಗಳು ಸಹಕಾರಿಯಾಗ್ತವೆ ಅನ್ನುವಂಥ ಪ್ರಜ್ಞೆ ನಮಗಿರಬೇಕು. ನೋಡಿ, ಈಗಾಗಲೇ ರವಿಕುಮಾರ್ ಸರ್ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಹೇಳಿದರು, ಬಹುತೇಕ ಗೊತ್ತಿರುವ ವಚನ ಇದು. ವ್ಯಕ್ತಿತ್ವ ವಿಕಾಸನಕ್ಕೆ 7 ಮೆಟ್ಟಿಲುಗಳನ್ನ ಕೊಟ್ಟಂತಹ ಹೆಗ್ಗಳಿಕೆ ಬಸವಣ್ಣನವರು. ಕಲಬೇಡ, ಕೊಲಬೇಡ, ಕುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದರ ಅಳೆಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮವನ್ನು ಉಳಿಸುವ ಪ್ರಯತ್ನ. ಅಂದ್ರೆ ಅಂತರಂಗ ಮತ್ತು ಬಹಿರಂಗ ಒಂದೇ ನಾಣ್ಯದ 2 ಮುಖಗಳು. ಒಂದು ನಾಣ್ಯ ಚಲಾವಣೆಯಲ್ಲಿ ಇರಬೇಕಾದ್ರೆ ಅಂತರಂಗವೂ ಶುದ್ಧಿ ಇರಬೇಕು, ಬಹಿರಂಗವೂ ಶುದ್ಧಿ ಇರಬೇಕು. ಈ ರೀತಿಯ ಒಂದು ದೊಡ್ಡ ಯೋಚನೆಯನ್ನ ಕೊಟ್ಟರು. ಇವತ್ತು ಹೆಂಗಪ್ಪ ಅಂದ್ರೆ ಮ್ಯಾಲ ಬಸಪ್ಪ ಒಳ ಬಿಸಪ್ಪ, ಹೌದಾ? ಈ ರೀತಿಯ ಜನರೇ ಜಾಸ್ತಿ ಇದ್ದಾರೆ. ಹಾಗಾಗಿ ವಿಷದ ಮನಸ್ಸನ್ನ ನಿವಾರಿಸಿ, ನಿರಾಕರಿಸಿ ಅಮೃತತ್ವವನ್ನ ಕೊಡುವಂತಹ ಸಾಹಿತ್ಯ ಏನಾದರೂ ಕನ್ನಡದಲ್ಲಿ ಇದ್ರೆ ಅದು ವಚನ ಸಾಹಿತ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಅನೇಕ ಚಿಂತನೆಗಳನ್ನ ಬಸವಣ್ಣನಾದಿಯಾಗಿ ಅನೇಕ ವಚನಗಳನ್ನು ಕೊಡ್ತಾರೆ. ಇವತ್ತು ತಾಳ್ಮೆ ಕೆಟ್ಟಿರ್ತೀವಿ ಮನುಷ್ಯ, ಹಿರಿಯರಿಗೆ ತಾಳ್ಮೆ ಕಡಿಮೆ ಆಗ್ತದೆ. ಇನ್ನು ಯುವಜನತೆ ಎಂದರೆ ಈ ದೇಶ ಚಂದ, ಯುವಜನತೆ ಎಂದರೆ ಈ ದೇಶ ಚಂದ, ಯುವಜನತೆ ಬಿದ್ದರೆ ಈ ದೇಶ ಗೋವಿಂದ. ಇವತ್ತು ಮೊಬೈಲ್ ಮಾಯೆಯಲ್ಲಿ ಎಲ್ಲರೂ ನನ್ನನ್ನಾದಿಯಾಗಿ, ನಾನೇನು ಅರ್ಥಲ್ಲ, ನನ್ನನ್ನಾದಿಯಾಗಿ ಮುಳುಗೋಗ್ಬಿಟ್ಟಿದ್ದೀವಿ. ಇನ್ನು ಮಾನವೀಯ ಮೌಲ್ಯಗಳು ಏನು ಬರ್ತಾರೆ? ಹಿರಿಯಕಂಚಾಳಿ ಮನೆ ಮಂದಿಗೆಲ್ಲ ನಾವು ಏನು ಆಚರಣೆ ಮಾಡ್ತೀವೋ ಅದನ್ನೇ ಪಾಲಿಸಬೇಕು. ಹಾಗಾಗಿ ನಮ್ಮನ್ನು ನಾವು ತಿದ್ದಿಕೊಳ್ಳುವಂತಹ ಕೆಲಸವನ್ನ ನಾವು ಈ ರೀತಿಯ ಉಪನ್ಯಾಸಗಳಿಂದ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಇವತ್ತು ಏನೆಲ್ಲ ಬದಲಾವಣೆಗೆ ಅವಕಾಶಗಳಿದ್ದಾವೆ. ಮನುಷ್ಯ ತನ್ನ ಮನಸ್ಸನ್ನ ಬದಲಾವಣೆ ಮಾಡಿಕೊಳ್ಳುವಂತಹ ಒಂದು ಉಪಯುಕ್ತವಾದಂತಹ ಸಾಧನೆ ಯಾವುದು ಅಂದ್ರೆ ಅದು ಸಾಹಿತ್ಯ ಮಾತ್ರ. ಸಾಹಿತ್ಯ ಎಲ್ಲರನ್ನೂ ಸಮಾಧಾನ ಮಾಡಿಸುವಂತಹ ಶಕ್ತಿ ಇದೆ. ನಾನಾಗಲೇ ಹೇಳಿದಂತೆ ವಿಷವನ್ನ ಅಮೃತವನ್ನಾಗಿ ಮಾಡಿಕೊಳ್ಳುವ ಒಂದು ಜರೂರತ್ತಿದೆ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಶಕ್ತನಾದರೆ ನೆಂಟರಲ್ಲ ಇದ್ದರೂ ಅಶಕ್ತನಾದರೆ ಆಪ್ತ ಜನರೇ ವೈರಿಗಳು. ಹಾಗಾಗಿ ನಾವು ವೈರಿಗಳಾಗದೆ ಮಿತ್ರರಾಗುವಂತ ಕೆಲಸವನ್ನ ನಾವು ಮಾಡಬೇಕು. ಅದನ್ನೇ ಬಸವಣ್ಣನವರು ಇವನಾರವನೆಂದೆನಿಸೈ, ಇವನಮ್ಮವನೆಂದೆನಿಸೈ. ಯಾಕಂದ್ರೆ ನಾವೇನ್ ಮಾಡ್ತೀವಿ, ಅವ್ನು ನಮ್ಮನಲ್ಲ, ಇವ್ನು ನಮ್ಮನಲ್ಲ ಅನ್ನುವ ಭೇದ ಭಾವ ಮಾಡ್ತೀವಿ. ಈ ಭೇದ ಭಾವವನ್ನು ಮಾಡದೇ ಇರುವಂತಹ, ಎಲ್ಲರನ್ನ ಅಪ್ಪಿಕೊಳ್ಳುವ, ಎಲ್ಲರನ್ನ ಒಪ್ಪಿಕೊಳ್ಳುವ ಒಂದು ಮನಸ್ಥಿತಿಯನ್ನ, ಮಾನವೀಯ ಮೌಲ್ಯದ ಗುಣವನ್ನ ಆ ವಚನದ ಮೂಲಕ ಬಸವಣ್ಣನವರು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಒಂದಲ್ವೇ ವಚನ ಸಾಹಿತ್ಯ ಅನ್ನೋದು ಗಡಿ. ಅದು ವಚನ ಸಾಹಿತ್ಯ ಅನ್ನೋದು ಗಡಿ. ಅರಿವಿಂಗೆ ಅಡಿಗಲ್ಲೋ, ಬಾಳಿಂಗೆ ಒಡನಾಡಿ, ತಿಳಿವಿಂಗೆ ತಳಾಡಿ. ಅರಿವನ್ನು ವಿಸ್ತರಿಸುವಂತಹ, ಬಾಳಿಗೆ ಸ್ನೇಹಿತನಂತೆ ದಾರಿ ತೋರುವ, ಸನ್ಮಾರ್ಗವನ್ನು ತೋರುವಂತಹ ಮತ್ತು ಒಂದು ರೀತಿಯ ವೈಚಾರಿಕ ಚಿಂತನೆಗಳನ್ನ ಬಿತ್ತುವ ಕೆಲಸವನ್ನ ಈ ಶರಣ ಸಾಹಿತ್ಯ ಮಾಡುತ್ತದೆ. ಅದಕ್ಕೆ ಅನೇಕ ವಚನಗಳು ಸಹ ನಮಗೆ ಮುಖ್ಯವಾಗಿ ತಾಳ್ಮೆ,
ತಾಳ್ಮೆಯು ಸಹ ಬಹುದೊಡ್ಡ ಮಾನವೀಯ ಗುಣ, ಜೀವನ ಮೌಲ್ಯ. ಅದಕ್ಕೆ ಅಕ್ಕಮಹಾದೇವಿ ಹೇಳ್ತಾರೆ, ಕನ್ನಡದ ಪ್ರಪ್ರಥಮ ಕವಯಿತ್ರಿ. ಸ್ತ್ರೀ ಸಮಾನತೆಯನ್ನು 12ನೇ ಶತಮಾನದಲ್ಲೇ ತೋರಿಸಿದಂತಹ ದಿಟ್ಟ ಮಹಿಳೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡಂತೆ, ಸಮುದ್ರದ ತಟದಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತೆ, ತೊರೆಗಳಿಗೆ ಅಂಜಿದೊಡಂತೆ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತೆ. ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಒಂದೆಡೆ ಸಮಾಧಾನಿಯಾಗಿರಬೇಕು. ಚೆನ್ನಮ್ಮ ನೋಡಿ, ಸ್ತುತಿನಿಂದೆಗಳು ಒಂದೇ ನಾಣ್ಯದ ಎರಡು ಮುಖಗಳು. ಗೆದ್ದಾಗ ಹೊಗಳುತ್ತಾರೆ, ಸೋತಾಗ ಜಗಳುತ್ತಾರೆ. ಅದಕ್ಕೆ ನಮಗೆ ಎಸ್ ನರಸಿಂಹಸ್ವಾಮಿ ಎನ್ನುವಂತ ಕವಿ ನೆನಪರ್ತಾನೆ. ಇಕ್ಕಳ ಅಂತ ನಮ್ಮ ಜೀವನದ ಪರಿಸ್ಥಿತಿ. ಯಾಕಂದ್ರೆ ಸಮಾಜದಲ್ಲಿ ಹುಟ್ಟಿದಾಗ ಸ್ತುತಿ ನಿಂದೆಗಳು ಬಂದೇ ಬರ್ತಾವೆ. ಚಳಿಗಾಲ ಬಂದಾಗ ಎಷ್ಟು ಚಳಿ ಇರ್ತದೆ, ಬಂದಲ್ಲ ಬೇಸಿಗೆ, ಚಿನ್ನದ ನಡುವೆ ಹೂವ ಬಯಸುವರು, ಹೂಗಳ ಕಾಲದಲ್ಲಿ ಹಣ್ಣು, ಹಣ್ಣಿನ ಗಾತ್ರ ಪೀಚು ಎಂದಿವರ ಟೀಕೆ, ಓದಿದರೆ ಹೇಳುವರು ಮತ್ತೊಮ್ಮೆ ಬರೆಯೋ, ಬರೆದರೆ ಬೆರಗುವರು ಬರವಣಿಗೆ ಸರಿ. ಇವರ ಬಯಕೆಗಳೇನು ಇವರಿಗೆ ಟೀಕೆ, ಇವರು ಮೆಚ್ಚುವ ಎಲ್ಲ ಜೋಗಿ. ಯಾಕಂದ್ರೆ ಈ ಸಮಾಜದಲ್ಲಿ ಅಂಕು ಡೊಂಕುಗಳಿರ್ತಾವೆ. ಅದಕ್ಕೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರಮನೆಯ ದುಃಖಕ್ಕೆ ಅಳುವವರ ಕಂಡು ನೆಚ್ಚ ನಮ್ಮ ಕೂಡಲ ಸಂಗಮ. ಏನ್ರಿ ನೀವು ನಂಬ್ತಿರೋ ಇಲ್ಲ, ನೋಡ್ಲಿಕ್ಕೆ ಸರಳವಾದಂತಹ ಪದಗಳು, ಆದ್ರೆ ಅದರಲ್ಲಿರುವಂತಹ ವೈಚಾರಿಕತೆ, ಅದರಲ್ಲಿರುವಂತಹ ಪ್ರಜ್ಞೆ ಇದೆಯಲ್ಲ, ನಮ್ಮ ಮನಸ್ಸನ್ನ ಅಂದ್ರೆ ವಿಷದ ಮನಸ್ಸನ್ನ ಅಮೃತ ಮಾಡುವಂತ ಶಕ್ತಿ ವಚನ ಸಾಹಿತ್ಯಕ್ಕಿದೆ. ಹಾಗಾಗಿ ವಚನ ಸಾಹಿತ್ಯದಲ್ಲಿ ಮಾನವೀಯ ಮೌಲ್ಯಗಳು ಒಂದು ಸದಾ ತುಳುಕಿದ ಪಾತ್ರೆಯಲ್ಲಿ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಏನೆಲ್ಲ ಇದೆ, ಒಂದು ಹಿಂಸೆ ಮಾಡಬಾರದು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಒಂದು ವಚನವನ್ನ ಬಸವಣ್ಣನವರು ಹೇಳ್ತಾ ಹೋಗ್ತಾರೆ. ಅಪ್ಪಕ್ಕೆ ತಂದ ಅರಕೆಯ ಕುರಿ, ತೋರಣಕ್ಕೆ ತಂದ ತಳಿರ ಮೀರಿ, ಬೆಂದ ಒಡಲ ಹೊರೆಯ ಹೋಯಿತು, ಕೊಂದವರು ಉಳಿದರೆ ಕೂಡಲ ಸಂಗಮ ದೇವ. ಇವತ್ತು ಮನುಷ್ಯ ಆಹಾರ ಪದ್ಧತಿಯಲ್ಲಿ 2 ವಿಧ ಇದಾವೆ, ಅದನ್ನು ನಾವು ಒಪ್ಕೊಳ್ಳೋಣ. ಆದರೆ ನಾವು ಬರೀ ಪ್ರಾಣಿ ಅಥವಾ ಜೀವಿಗಳ ಒಂದು ಹಿಂಸೆ ಅಷ್ಟೇ ಅಲ್ಲ, ಮನುಷ್ಯರಲ್ಲಿ ಮಾನಸಿಕವಾಗಿ ಹಿಂಸೆ ಮಾಡ್ತಾ ಇದ್ದೀವಿ. ಅಂತಹ ಹಿಂಸಾ ಪ್ರವೃತ್ತಿಯನ್ನು ಬಿಟ್ಟು ಸದಾ ಒಳ್ಳೆಯವರ ಒಂದು ಒಳ್ಳೆಯ ಯೋಚನೆಯನ್ನು ಮಾಡುವ ಒಂದು ಪ್ರವೃತ್ತಿಯನ್ನ, ಒಂದು ಗುಣವನ್ನ ಈ ವಚನ ಸಾಹಿತ್ಯ ಈ ರೀತಿಯ ವಚನಗಳ ಮೂಲಕ ನಮಗೆ ಬೆಳೆಸತ್ತೆ, ಕಲಿಸತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ನನಗೆ ಈಗ ಅಕ್ಕಮಹಾದೇವಿಯ ವಚನವನ್ನ ನಾನು ಹೇಳುವಂತಹ ಸಂದರ್ಭದಲ್ಲಿ ತಪ್ಪೇಳದಂದ್ರೆ ಆ ಮಾತಿನ ಹೋಗದಲ್ಲಿ ಆ ರೀತಿ ಆಗ್ತಾರೆ. ಅಂದ್ರೆ ಸದಾ ಈ ರೀತಿಯ ತಿಳುವಳಿಕೆ ಇದ್ದಾಗ ಮಾತ್ರ ತಪ್ಪನ್ನ ಸರಿ ಮಾಡುವ ಶಕ್ತಿ ನಿಮಗೆ ಮತ್ತು ನಮಗೆ. ಅದೇ ರೀತಿ ಸಮಾಜದಲ್ಲಿರುವ ಅಂಕುಟೊಂಕುಗಳನ್ನ, ತಪ್ಪುಗಳನ್ನ ತಿದ್ದುವಂತಹ ಶಕ್ತಿ ವಚನ ಸಾಹಿತ್ಯಕ್ಕಿದೆ. ಆ ವಚನ ಸಾಹಿತ್ಯದಲ್ಲಿರುವಂತಹ ಮಾನವೀಯ ಮೌಲ್ಯಗಳ ಗುಣಗಳಿಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೇವೆ. ಈ ರೀತಿ ವಚನ ಸಾಹಿತ್ಯ ಅನ್ನೋದು ತುಂಬಿದ ಕೊಡ ಇದ್ದಂಗೆ. ನಾವು ಎಷ್ಟು ಬೇಕು, ಹೇಗೆ ಬೇಕು, ಯಾವ ವಿಚಾರವನ್ನ ತಗೊಳ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ತೇವೆ. ವಚನ ಸಾಹಿತ್ಯದಲ್ಲಿ ಏನಿದೆ ಅಂತ ಪ್ರಶ್ನೆ ಕೇಳಿದ್ರೆ ನಾವು ಮರು ಪ್ರಶ್ನೆಯನ್ನ ಕೇಳಬಹುದು. ಏನಿಲ್ಲ, ವಚನ ಸಾಹಿತ್ಯದಲ್ಲಿ ಏನಿದೆ, ಎಲ್ಲವೂ ಬಾಳಿಗೆ ಬೆಳಗಾದಂತ ವಿಚಾರಗಳು. ಹೌದಾ? ಆಮೇಲೆ ನಮಗೆ ಅದನ್ನೇ ಜ್ಞಾನ ಅನ್ನುವುದು ನೋಡಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಿ, ಜ್ಯೋತಿಯ ಬಲದಿಂದ ಆನಂದದ ಕೇಡ ನೋಡಿ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಿ. ಈ ರೀತಿ ನನ್ನ ಹುಟ್ಟಿನಿಂದ ನಿನ್ನ ನಿಜದ ಅರಿವನ್ನು ನಾವು ಕಾಣಬೇಕು ಅನ್ನುವಂಥ ಕೊನೆ ಸಾಲು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಅಂದ್ರೆ
ಜ್ಞಾನಕ್ಕಿಂತ ಪವಿತ್ರವಾದ ವಸ್ತು ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ನೈಜ್ಞಾನಿನ ಸದೃಶ್ಯಂ ಅನ್ನುವುದು ಜ್ಞಾನವೇ ಶಕ್ತಿ, ಜ್ಞಾನವೇ ಬೆಳಕು. ಈ ರೀತಿ ಎಂತಹ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು ಅಂದ್ರೆ ಈ ಪ್ರಪಂಚದಲ್ಲಿ ಸದಾಚಾರಗಳನ್ನ ಕಾಪಾಡುವ, ಸದಾಚಾರಗಳನ್ನ ಆಚರಿಸುವ, ಒಳ್ಳೆಯ ಮಾತುಗಳನ್ನ ನಾವು ಅಳವಡಿಸಿಕೊಳ್ಳುವ ಒಂದು ಜ್ಞಾನವನ್ನ ನಾವು ಪಡಿಬೇಕು ಅನ್ನೋದನ್ನ ಬಸವಣ್ಣ ಹೇಳ್ತಾ ಹೋಗ್ತಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೇನಬೇಕು, ನುಡಿಯೊಳಗಾಡಿ ನಡೆಯುತ್ತಿದ್ದರೆ ವೆಚ್ಚ ನಮ್ಮ ಕೂಡಲ ಸಂಗಮ. ನಮ್ಮ ನುಡಿ ಹೌದಾ, ಮಾತಿಗೆ ದೊಡ್ಡ ಶಕ್ತಿ ಇದೆ. ಮಾತಿಗೆ ಜಗಳ ತರುವಂತಹ ಶಕ್ತಿ ಇದೆ, ಜಗಳ ಬಿಡಿಸುವ ಶಕ್ತಿ ಇದೆ. ಮಾತೇ ಮುತ್ತು, ಮಾತೇ ಮೃತ್ಯು ಅನ್ನುವಂಥದ್ದನ್ನು ಈ ರೀತಿ ಅನೇಕ ಸಂಗತಿಗಳು ನಾವು ವಚನ ಸಾಹಿತ್ಯದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದ್ದಿಲ್ಲ, ಅದೊಂದು ಗಣಿ. ನೀವು ಎಷ್ಟು ಕದ್ರೂ ಸಹ ಉಗ್ಗುವ ರಸ ಬುಗ್ಗೆಯ ರೀತಿಯಲ್ಲಿ ವಚನ ಸಾಹಿತ್ಯ ಇದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಇನ್ನು ಕೆಲವೊಂದು ನೋಡಿ, 6 ಕಂಡು ಕೈ ಎತ್ತಿ ಮುಗಿದರೆ ನಾನು ಮುಗಿವೆನಾಗಿ, ಅದೇನು ಕಾರಣವೆಂದರೆ ಅವರ ನಿಖಿಲ ತಟದ ಬಳು ಮಧ್ಯದಲ್ಲಿ ಕಪಿಲಿಸಿದ್ದ ಮಲ್ಲಿಕಾರ್ಜುನ ನಿಪ್ಪನಾಗಿ ಅವರಿವರು ನಾವು ಬಲ್ಲೆನಾಗಿ ಕೈ ಮುಗಿದೆವು. ನಾವು ಸಾಮಾನ್ಯವಾಗಿ ದೊಡ್ಡಸ್ತಿಕೆ ಜಾಸ್ತಿ ಮನುಷ್ಯನಿಗೆ, ನಾನು ದೊಡ್ಡವನು ಅನ್ನುವಂತಹ ಮನಸ್ಥಿತಿ ಇತ್ತೀಚಿನಂತೂ ಜಾಸ್ತಿ ಆಗ್ತಾ ಇದೆ ಸಮಾಜದಲ್ಲಿ. ಯಾಕೆ ಅಂದ್ರೆ ಸಾಹಿತ್ಯವನ್ನು ಓದುವ ಶಕ್ತಿ ಕಡಿಮೆ ಆಗ್ತದೆ, ಸಾಹಿತ್ಯವನ್ನು ಓದುವಂತಹ ಮನಸ್ಥಿತಿಗಳು ಕಡಿಮೆ ಆಗ್ತದೆ. ನಾನು ಒಬ್ಬ ಕನ್ನಡ ಅಧ್ಯಾಪಕನಾಗಿ ಹೇಳ್ತೀನಿ, ಇವತ್ತು ಕಾಮರ್ಸು, ಸೈನ್ಸು ಅಥವಾ ಇಂಜಿನಿಯರಿಂಗು, ಮೆಡಿಕಲ್ ಸಬ್ಜೆಕ್ಟ್ಗಳಲ್ಲಿ ಆಸಕ್ತಿ ಜಾಸ್ತಿ, ಟೆಕ್ನಿಕಲ್ ತಾಂತ್ರಿಕ ವಿಷಯಗಳಲ್ಲಿ ಆಸಕ್ತಿ ಜಾಸ್ತಿ. ಸಾಹಿತ್ಯದಲ್ಲಿ ಮನುಷ್ಯನಾಗಿ ಹೇಗೆ ಬದುಕಬೇಕು ಅನ್ನುವ ತಿಳುವಳಿಕೆಯನ್ನ ಕೊಡುವ, ಅರಿವನ್ನ ವಿಸ್ತರಿಸುವಂತಹ ಸಾಹಿತ್ಯದ ಓದು ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಅಹಿಂಸೆ, ಅಸೂಯೆ, ದ್ವೇಷ ಈ ಗುಣಗಳು ಜಾಸ್ತಿ ಆಗ್ತವೆ. ಆ ಕಾರಣಕ್ಕೆ ಈ ಎಲ್ಲ ಗುಣಗಳನ್ನ ಒಡೆದೋಡಿಸುವ ಸತ್ಯ, ಅಹಿಂಸೆ, ಪ್ರೀತಿ, ದಯೆ, ಅನುಕಂಪ, ಕರುಣೆ, ಸಹಾನುಭೂತಿ ಮೊದಲಾದಂತಹ ಮಾನವೀಯ ಮೌಲ್ಯಗಳನ್ನ ಅಳವಡಿಸಿಕೊಳ್ಳುವಂತಹ ಒಂದು ಬಹುದೊಡ್ಡ ಮನಸ್ಥಿತಿಯನ್ನ ರೂಪಿಸುವಂತಹ ಶಕ್ತಿ ವಚನ ಸಾಹಿತ್ಯಕ್ಕಿದೆ. ಹಾಗಾಗಿ ವಚನ ಸಾಹಿತ್ಯವನ್ನ ಅಥವಾ ಶರಣರ ವಿಚಾರಧಾರೆಗಳನ್ನ ನಾವು ಓದುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ಅಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಏನು ಶರಣ ಸಾಹಿತ್ಯ ಪರಿಷತ್ತಿನ ದತ್ತಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾವೆ ಅನ್ನೋದನ್ನ ನಾನು ಖುಷಿಯಿಂದ ಹೇಳ್ತೀನಿ. ಯಾಕಂದ್ರೆ ಮೋಡದ ಅಂಚಿನಲ್ಲಿ ಬೆಳ್ಳಿಗೆರೆ ಅಂದ್ರೆ ಸಮಾಜದ ಎಲ್ಲ ಅಸಹನೀಯ ಸ್ಥಿತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡಿದಾಗ ಒಂದಲ್ಲ ಒಂದು ಉತ್ತಮವಾದಂತಹ ಫಲಿತಾಂಶ ಬರ್ತಾ ಹೋಗ್ತದೆ. ಇಲ್ಲಿ ಕೇಳದಂತವ್ರು ನೀವು 10 ಜನರಿಗೆ ಅಥವಾ ಮನೆಯಲ್ಲಿ ಹೇಳಿದಾಗ ಈ ರೀತಿ ಶರಣ ವಿಚಾರಧಾರೆಗಳು ಏನಾಗ್ತವೆ, ಪ್ರಸಾರ ಆಗ್ತಾ ಹೋಗ್ತವೆ ಅನ್ನೋದನ್ನ ನಾವು ಗಮನಿಸಬೇಕು. ಇನ್ನು ನೋಡಿ, ಆದ್ಯರ ವಚನ ಪರುಷ ಕಂಡಣ್ಣ ಸದಾಶಿವನೆಂಬ ಲಿಂಗವ ನೆರೆ ನಂಬುವುದು ನಂಬಲೊಡನೆ ನೀ ವಿಜಯಿ ಕಂಡಣ್ಣ, ಅದರಕ್ಕೆ ಕೈ ಉದರಕ್ಕೆ ಸಿಹಿ ಕೂಡಲ ಸಂಗನ ಶರಣರ ವಚನ ಬೇವಸವಿದಂತೆ. ಇವತ್ತು ನಾವೇನ್ ಮಾಡ್ತೀವಿ, ಒಳ್ಳೊಳ್ಳೆ ಸ್ವೀಟ್ಗಳನ್ನ ತಿಂತೀವಿ, ಆಮೇಲೆ ಗುಳಿಗೆಗಳನ್ನು ನುಂಗ್ತೀವಿ. ಆದ್ರೆ ವಚನಗಳು ಆರಂಭದಲ್ಲಿ ಹಾಗಲಕಾಯಿ ಇದ್ದಂಗೆ, ಅದು ನಾಲಿಗೆಗೆ ಅರ್ಥಾತ್ ಅದರಕ್ಕೆ ಕೈ ಉದರಕ್ಕೆ ಹಿಂದೆಲ್ಲ ನಮ್ಮ ಮಾಡಿಕೊಡುವಂತಹ ಏನು ರೊಟ್ಟಿ, ಎಣ್ಗಾಯಿ ಅಥವಾ ಹಾಗಲಕಾಯಿ, ಕರ್ಜಿಕಾಯಿ ಇವನ್ನ ತಿಂದು ಬೆಳೆದಂಥವ್ರು ಈಗೆಲ್ಲ ನಾವು ರೆಡಿಮೇಡ್ ಫುಡ್ ಅಥವಾ ಫಾಸ್ಟ್ ಫುಡ್ಡಿಗೆ ತಿರುಗ್ತೀವಿ. ಆ ರುಚಿ ಕಂಡದ್ದು ಏನಾಗ್ತದೆ, ಹೊಟ್ಟೆ ಬೆಳಗ್ಗೆ ಹುಡುಗಳು ಗಡಗಡ. ಹಂಗೆ ನಾವು ಆರಂಭದಲ್ಲಿ ಸಾಹಿತ್ಯಕ್ಕೆ ಮನಸೋರುವಂಥದ್ದು ಬಹಳ ಕಡಿಮೆ. ಒಂದು ಸರಿ ಸಾಹಿತ್ಯದ ಸುದೆಯ ರುಚಿಯನ್ನ ಕಂಡಂಥವರಿಗೆ, ಸವಿಯನ್ನ ಕಂಡಂಥವರಿಗೆ ಅದರ ಮಹತ್ವ ಗೊತ್ತಾಗ್ತದೆ. ಹಾಗಾಗಿ ಇಲ್ಲೆಲ್ಲ ಬಂದಿರುವಂತಹ ಶರಣೆಯರಿದಿರಲ್ಲ, ನೀವೆಲ್ಲ ಆಸಕ್ತಿಯಿಂದ ಬಂದು ನನ್ನ ಕಿರಿಯರ ಮಾತನ್ನ ಕೇಳ್ತಾ ಇದ್ದೀರಲ್ಲ, ಅದಕ್ಕೆ ನಾನು ಬಹಳ ಸಂತೋಷ.
ಮೇಡಮ್ ಅವ್ರು ಹೇಳಿದರು ನೀವು ಬರ್ಬೇಕಪ್ಪ, ಯಾಕಂದ್ರೆ ಆ ಸಾರ್ ಅವರ ಮಾರ್ಗದರ್ಶನದಲ್ಲಿ ಬೆಳೆದಂಥವ್ರು ನಾವು. ನಮ್ಮ ಶರಣಯ್ಯ ಸಾರು, ನಾನು ಹೈಸ್ಕೂಲ್ ಶಿಕ್ಷಕನಾದಂಥ ಸಂದರ್ಭದಲ್ಲಿ ಮೇಡಮ್ ಅವರು ಟ್ರೆಜರಿಯಲ್ಲಿ ಅಧಿಕಾರಿಯಾಗಿದ್ದರು. ನಾವು ಸಾಧ್ಯವಾದಷ್ಟು ವಾರಕ್ಕೊಮ್ಮೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಏನೆಲ್ಲ ಹೊಸ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅದು ನಮ್ಮ KCSR ನಿಯಮಗಳಿರ್ಬೋದು, ಅಥವಾ ಆಗ್ತಾನೆ HRMS ಇಂಟ್ರೊಡ್ಯೂಸ್ ಆಯ್ತು 2007ರಲ್ಲಿ. ಕೊಟ್ಟೂರಿಗೆ ಬಂದು ಕಲ್ತದ್ದು. ಕೊಟ್ಟೂರು ಯಾಕೆ ನೆನಪು ಅಂದ್ರೆ ನನ್ನ ವೃತ್ತಿ ಜೀವನದಲ್ಲಿ HRMS ಕಲ್ತದ್ದೆ ಕೊಟ್ಟೂರಿನಲ್ಲಿ ಮತ್ತು ಸಾರ್ ಅವರ ಮುಖಾಂತರ. ನಮ್ಮ ಅನೂಪ್ ಹೇಳಿದ್ರು, ನಾವೆಲ್ಲ ವೀರಶೈವ ತರುಣ ಸಂಘದ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಇಂತಹ ಅನೇಕ ಪ್ರತಿಭಾನ್ವಿತರು ಹುಟ್ಟಲಿಕ್ಕೆ ವೇದಿಕೆ ಆಗಿದೆ. ನಾವು ಆಗಲ್ಲ ಅನ್ನುವ ಮನಸ್ಥಿತಿಯನ್ನು ಬಿಟ್ಟುಕೊಡಬೇಕು. 100 ಜನ ಆಗ್ತಾ ಇದ್ರು, ಒಬ್ಬರಾದ್ರೂ ಆಗ್ತಾರಲ್ಲ ಅನ್ನುವ ಮನಸ್ಥಿತಿಯನ್ನು ರೂಢಿಸಿಕೊಂಡು ನಾವು ಹೇಳುವ, ಕೇಳುವ, ಮಾಡುವ ಕ್ರಿಯೆಯನ್ನು ಅನುಸರಿಸಿದಾಗ ಮಾತ್ರ ನಮ್ಮಲ್ಲಿ ಮಾನವೀಯ ಗುಣಗಳು ಬೆಳೀತವೆ, ಮುಂದುವರಿತವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಇವತ್ತು ಏನಾಗಿದೆ ಅಂದ್ರೆ ಎಲ್ಲವೂ ಸ್ಪರ್ಧಾತ್ಮಕ ಓಟ ಓಟ ಓಟ. ಸಮಾಧಾನ ಅನ್ನುವಂಥದ್ದೇ ಇಲ್ಲ, ಕಾಯುವ ಮನಸ್ಥಿತಿನೇ ಇಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮೊಳಗೆ ಪ್ರೀತಿಯನ್ನು ತುಂಬುವ, ಅನುರಾಗವನ್ನ ತುಂಬುವ, ಸಾಹಿತ್ಯದ ಮೇಲೆ ಅಭಿರುಚಿಯನ್ನು ಮೂಡಿಸುವಂತ ಕೆಲಸವನ್ನ ಇಂತಹ ಕಾರ್ಯಕ್ರಮಗಳು ಅಥವಾ ಈ ಶರಣ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಬರ್ತವೆ. ನಾವು ಹೋಗ್ತಾ ಇರಬೇಕು. ಆರಂಭದಲ್ಲಿ ನಮ್ಗೆ ಹಿಂಸೆ ಅನಿಸ್ತದೆ, ಕುಂತು 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 1 ತಾಸು 2 ತಾಸು ಏನೊಬ್ಬ ಮಳೆ ಹೊಡಿತಾನೆ ಈ ಮನುಷ್ಯ. ಯಾಕಂದ್ರೆ ಅದರಲ್ಲೂ ಏನಾಗಿದೆ, ಭಾನುವಾರ ಬಂದ್ಬಿಟ್ರಂತೂ ಇನ್ನೂ ಸ್ಥಿತಿ ಕೆಟ್ಟೋದು. ಧಾರಾವಾಹಿಗಳಿಗೆ ಅಡಿಕ್ಟ್ ಆಗಿಬಿಟ್ಟಿವಿ, ಕ್ರಿಕೆಟ್ ಪಂದ್ಯಗಳಿಗೆ ಅಥವಾ ಬೇರೆ ಬೇರೆ ಟಿವಿ ನೋಡುವಂತಹ, ಮೊಬೈಲ್ ನೋಡುವಂತಹ ಸಂದರ್ಭದಲ್ಲಿ ಸಾಹಿತ್ಯಕ್ಕೆ ಮನಸೋಲುವಂತಹ ಮನಸ್ಥಿತಿಗಳು ಬಹಳ ಕಡಿಮೆ ಆಗ್ತದೆ. ಆದ್ರೂ ನಾವು ಬಿಡಬಾರ್ದು. ಯಾಕಂದ್ರೆ ಇವತ್ತು ನೆಟ್ಟ ಬೀಜ ಮುಂದೆ ಒಂದು ದಿನ ಫಲ ಕೊಡ್ತದೆ. ಅದನ್ನೇ ದೇವನೂರು ಮಹಾದೇವ ಹೇಳ್ತಾರೆ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಒಂದಲ್ಲ ಒಂದು ದಿನ ನಮಗೆ ಫಲ ಕೊಟ್ಟೇ ಕೊಡ್ತದೆ. ಹಂಗೆ ನಾವು ಕೇಳಿದಂತಹ ಉಪನ್ಯಾಸ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ಅನುಭವ ನಾನು ನೋಡ್ತೀನಿ. ಇಲ್ಲೆಲ್ಲರಿಗಿಂತ ಕಿರಿಯ ಎಕ್ಸೆಪ್ಟ್ ಇಬ್ರು ಮೂವರನ್ನ ಬಿಟ್ರೆ ನಾನೇ ಬಹಳ ಸಣ್ಣನು. ದೊಡ್ಡವ್ರ ಮುಂದೆ ನಾನು ಹೇಳೋದೇನಿದೆ, ನಿಮ್ಮ ಅನುಭವ ನನಗಿಲ್ಲ. ನಾನು ಮತ್ತು ಅನುಭವ ಅವು ಒಂದೇ ನಾಣ್ಯದ 2 ಮುಖಗಳು. ಹಂಗಾಗಿ ನನಗೆ ಗೊತ್ತಿರುವಂತಹ ಕೆಲವೊಂದು ಸಂಗತಿಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ ಹೊರತು ನಾನು ವಿದ್ವಾಂಸ ಅನ್ನುವ ಭ್ರಮೆ ನನಗಂತೂ ಇಲ್ಲ. ಯಾಕಂದ್ರೆ ನಮ್ಮ ಸ್ನೇಹ ಮೇಡಮ್ ಹೇಳ್ತಾ ಇದ್ರು ನಮ್ಮ ಶರಣಯ್ಯ ಸಾರ್ ಜೊತೆ, ಯಾಕಂದ್ರೆ ಇವತ್ತು ಹಿರಿಯರು ಸಮಾಜಕ್ಕೆ ಹೊರೆಯಾಗುವಂತ ಸಂದರ್ಭದಲ್ಲಿ ಅವರ ಅನುಭವ ನಮ್ಮ ಸಮಾಜಕ್ಕೆ ಬೇಕಾಗಿದೆ, ಅವರ ಮಾರ್ಗದರ್ಶನ ಬೇಕಾಗಿದೆ. ಹಿರಿಯರ ಆಲೋಚನೆಗಳೇನಿದಾವಲ್ಲ ಅವು ಕಿರಿಯರಿಗೆ ಒಂದು ರೀತಿಯಲ್ಲಿ ಸಂಜೀವಿನಿಯಾಗಿ ಕೆಲಸ ಮಾಡ್ತವೆ ಅನ್ನೋದನ್ನ ಇತ್ತೀಚಿನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ನನಗೆ ಆ ಕಾರಣಕ್ಕೆ ಕುಂದರ್ಸ್ಕೋಬೇಕು. ಶಿಕ್ಷಿತ್ ಮಾಡ್ಕೊಳ್ತಾರೆ, ಹೋಗಮ್ಮ ಹೋಗಜ್ಜ ಅಂತಂದು ಇಲ್ಲಿ ಹೋಗ್ತಾರೆ. ಆದ್ರೂ ಸಹ ನಾವು ಕರ್ಕೊಂಡು ಕುಂತು ನಮ್ಮ ವಿಚಾರಗಳನ್ನು ಹೇಳಿದಾಗ ಆರಂಭದ ನಿರಾಕರಣೆ ಆಮೇಲೆ ಸ್ವೀಕರಣೆಯಾಗಿ ಬದಲಾವಣೆ. ಯಾಕಂದ್ರೆ ನಿಮ್ಮ ಪೂರ್ವಜರ ಇತಿಹಾಸವನ್ನ ಹೇಳುವ, ನಮ್ಮ ಈ ಸಂಸ್ಕೃತಿಯನ್ನ ಪ್ರಸಾರ ಮಾಡುವ ಕೆಲಸವನ್ನ ಮಾಡಿದಾಗ ಮಾತ್ರ ನಮಗೇನಾಗ್ತದೆ, ಈ ರೀತಿಯ ಒಂದು ಬಾಂಧವ್ಯ, ಉತ್ತಮವಾದಂತಹ ಬಾಂಧವ್ಯ ನಿರ್ಮಾಣ ಆಗ್ತಾ ಹೋಗ್ತದೆ. ಆಮೇಲೆ ಈ ಪುಸ್ತಕ ಓದಪ್ಪ, ಮೊಬೈಲ್ ಬಿಡು, ಪುಸ್ತಕ ಇಡಿ ಅನ್ನುವಂತಹ ಚಿಂತನೆಯನ್ನ ಬೆಳೆಸ್ಕೊಳ್ತಾರೆ. ಇವತ್ತು ಸಾರ್ ಹೇಳಿದಂಗೆ ಕಾನ್ವೆಂಟ್ಗಳು ಜಾಸ್ತಿ ಆಗಿದ್ದಾರೆ. ಕಾನ್ವೆಂಟ್ ನಲ್ಲಿ ಹಣ ಗಳಿಕೆಯೇ ಸಿದ್ಧ ಸೂತ್ರ ಆಗಿದೆ. ಅಲ್ಲಿ ಸಾಹಿತ್ಯದ ಅಭಿರುಚಿ ಅನ್ನುವಂಥದ್ದು ಬಹಳ ಕಡಿಮೆ, ಬಹಳ ಕಡಿಮೆ. ಆ ಕಾರಣಕ್ಕೋಸ್ಕರ ನಾವು ಸಂಡೂರಿನಲ್ಲಿ ಓದುವಾಗ ನಮ್ಮ ಮೇಷ್ಟ್ರುಗಳು ಬಂದಾಗ, ಈಗಲೂ ನಮ್ಮ ಮೇಷ್ಟ್ರುಗಳು ಬಂದ್ರೆ ಭಯ. ನಾವ್ ಏನೇ ಇರ್ಲಿ, ಗುರು ಗುರುವೇ, ಶಿಷ್ಯ ಶಿಷ್ಯನೇ ಅಂತಂದು ಅಲ್ಲೊಂದು ಪ್ರಭುವಿನ ಒಂದು ವಚನ ಬರ್ತದೆ. ಹಾಗಾಗಿ ಹಿರಿಯರ ಆ ಅನುಭವ, ವಿಚಾರಗಳು ಕಿರಿಯರಿಗೆ ಹೋಗುವಂತಹ ಅನಿವಾರ್ಯತೆ ಇವತ್ತು ಇದೆ. ಆ ಕಾರಣಕ್ಕೆ ಇಂತಹ ಎಲ್ಲ ತಿಳುವಳಿಕೆಯನ್ನ ಈ ವಚನ ಸಾಹಿತ್ಯ ಬಸವಣ್ಣನ ನೇತೃತ್ವದಲ್ಲಿ ಅನೇಕ ವಚನಕಾರರು ಮಾಡ್ತಾ ಬಂದಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ನೋಡಿ, ಕಲ್ಲ ನಾಗರ ಕಂಡರೆ ಕಾಲನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಕುಂಭ ಜಂಗಮ ಬಂದಡೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಹೋನಬೇಡಿ ಎಂಬರಯ್ಯ. ಇವತ್ತು ನಾವು ಇದ್ದದ್ದನ್ನ ಹಂಚಿಕೊಂಡು ಉಣ್ಣುವ ಮನೋಭಾವವನ್ನು ಬೆಳೆಸುವ ಗುಣವನ್ನು ಬೆಳೆಸಬೇಕಾಗಿದೆ.
ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನುವ ದಾನದ ದೊಡ್ಡ ಗುಣವನ್ನ ಮೌಲ್ಯವನ್ನ ಈ ವಚನ ಹೇಳ್ತದೆ. ನೋಡಿ, ಭಕ್ತಿಗೆ ಬಸವಣ್ಣ ಅಂತ ಹೇಳಿದ್ನಲ್ಲ, ಬಸವಣ್ಣನ ಭಕ್ತಿ ಇದೆಯಲ್ಲ ಅದು ಅದ್ಭುತವಾದದ್ದು. ಒಬ್ಬ ಭಕ್ತಿ ಭಂಡಾರಿಯಾಗಿ ಇಡೀ ಮಂತ್ರಿಯಾಗಿದ್ದಂತಹ ಒಬ್ಬ ವ್ಯಕ್ತಿ ಬಹಳ ವಿನಯಶೀಲನಾಗಿ ನಮಗೆ ಕಂಡು ಬರ್ತಾನೆ. ಅದಕ್ಕೆ ಭಕ್ತಿ ಶುಭಾಶಯ ನುಡಿಯನು ನುಡಿವೆ, ನುಡಿದಂತೆ ನಡೆವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ, ಒಂದು ಜವೆ ಕೊರತೆಯಾದಡೆ, ಎನ್ನನಂತಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ. ಅಂದ್ರೆ ಸ್ವಲ್ಪ ಏನಾದರೂ ನನ್ನ ಮನಸ್ಸಿನಲ್ಲಿ ಅವಶೇಷವು ಬಂದ್ರೆ ನನ್ನನ್ನ ಏನು ಕೆಳಕ್ಕೆ ದಬ್ಬಿ ನೀನು ಹೋಗುವಂತದ್ದು ಸಾಕ್ಷಾತ್ ಕೂಡಲ ಸಂಗಮ ದೇವರಿಗೆ ಹೇಳ್ತಾರೆ. ಅಂದ್ರೆ ಇನ್ನು ನಮ್ಮಂತವ್ರು ಯಾವ ಲೆಕ್ಕ, ನಮ್ಮಂತವರು ಯಾವ ಲೆಕ್ಕ. ಆ ಕಾರಣಕ್ಕೋಸ್ಕರನೇ ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿಯ ವಚನಗಳನ್ನ ಓದೋದ್ರ ಮೂಲಕ ಅದರಲ್ಲಿರುವ ಮಾನವೀಯ ಮೌಲ್ಯಗಳನ್ನ ನಾವು ಕಲಿತು ನಮ್ಮ ಹಿರಿಯ ಮಿತ್ರರಿಗೆ ಅದನ್ನ ಪ್ರಸಾರ ಮಾಡುವಂತ ಹೊಣೆಗಾರಿಕೆ ನಮ್ಮ ಮೇಲಿದೆ ಅನ್ನುವ ಮಾತನ್ನ ಹೇಳ್ತಾ, ಇಷ್ಟು ಹೊತ್ತು ನನ್ನ ಕಿರಿಯನ ಮಾತು ನನ್ನ ಕೇಳಿದಂತಹ ಎಲ್ಲ ಶರಣ ಬಂಧುಗಳಿಗೆ, ಈ ನಿಮ್ಮೊಟ್ಟಿಗೆ ಹಿರಿಯರೊಡನೆ ಕಿರಿಯನ ಮಾತುಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸುಜಾತ ಮೇಡಮ್ ಅವರಿಗೆ, ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ಒಂದ್ಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ತಾಯಿಯನ್ನು ಸ್ಮರಿಸಬೇಕು. ಎಂತ ತಾಯಿ ಇದಕ್ಕೆ ಬೈಕ್ ಬೇಡ, ಯಾರು ಬೇಡ, ಕ್ಲಾಸ್ ರೂಮ್ ಸುಮಾರು 50 ನಿಮಿಷಗಳ ಕಾಲ ಬಹಳ ಮೌಲ್ಯಯುತವಾದ ವಿಚಾರಗಳನ್ನು ಹಂಚಿಕೊಂಡ್ರು ನಮ್ಮ ತಿಪ್ಪೇಂದ್ರ ಸಂಡೂರ್ ಸರ್ ಅವರು. ನಾನು ಇವರು ಉಪನ್ಯಾಸಕರಾಗಿ ಹೇಳಿದ ಮೇಲೆ ಕಳೆದ ಒಂದು ವಾರದಲ್ಲೇ ಬಹುತೇಕ ಪೇಪರ್ನಲ್ಲಿ ಇವ್ರದ್ದೊಂದು ಮೂರು ಸಲ ನೋಡಿದೆ ನಾನು. ವಿಜಯವಾಣಿ ಪೇಪರ್ನಲ್ಲಿ ಬಳ್ಳಾರಿ ಯೂನಿವರ್ಸಿಟಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಳ ಚಟುವಟಿಕೆಯಿಂದ ಇರ್ತಕ್ಕಂಥ ವ್ಯಕ್ತಿ ಇವರು. ಅನೇಕ ಒಂದು ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥವ್ರು ಅಂತಕ್ಕಂಥದ್ದು ಗೊತ್ತಾಯಿತು. ಕಳೆದ ಒಂದು ವಾರದಲ್ಲೇ ಒಂದು ಸಲ 3 ಸಾರಿ ನಾನು ಪೇಪರ್ನಲ್ಲಿ ಇವರ ಒಂದು ಮಾಹಿತಿಯನ್ನು ನೋಡಿದೆ. ಅನೇಕ ವಿಚಾರಗಳನ್ನು ಇವರು ಮಂಡಿಸಿದರು. ಕುವೆಂಪು ಬಸವಣ್ಣವ್ರ ಬಗ್ಗೆ ಏನು ಹೇಳಿದ್ರು ಅಂತಕ್ಕಂಥ ಭಾಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳು ಕುವೆಂಪು ಹೇಳಿರ್ತಕ್ಕಂಥವು. ಅನಂತರ ಸಮಾಜದ ನಿರ್ಮಾಣದ ಬಗ್ಗೆ ಹೇಳಿದರು. ಆನಂತರ ಬದಲಾವಣೆ ನಮ್ಮಿಂದಲೇ ಆಗಬೇಕು. ನಾವು ಯಾರನ್ನೋ ಬೇರೆಯವ್ರನ್ನ ಮೊಟ್ಟು ಮಾಡಿ ತೋರಿಸೋದಲ್ಲ, ಉಳಿದ 4 ಕೊಟ್ಟು ನಮ್ಮನ್ನು ತೋರಿಸ್ತಾ ಇರ್ತಾರೆ ಅಂತಕ್ಕಂಥದ್ದು. ಆಮೇಲೆ ಎಂಥ ಒಂದು ವಿಚಾರ ಅಂದರೆ ದುಡ್ಡೇ ಮುಖ್ಯ ಅಲ್ಲ. ನೋಡ್ರಿ ಎಷ್ಟು ವ್ಯತ್ಯಾಸ. ಒಂದೇ ಮೇಲೆ ಒಂದು ಏತ್ವ ಹಾಕಿಬಿಟ್ರೆ ಅದು ಎಷ್ಟು ಅದು ಒಂದು ಆಶ್ಚರ್ಯವಾಗಿರ್ತಕ್ಕಂಥ, ಅದು ಎಲ್ಲರೂ ಹೇಳಕ್ಕೆ ಬರಲ್ಲ ವಿಚಾರಗಳನ್ನು. ದುಡ್ಡು ಮುಖ್ಯ ಆದರೆ ದುಡ್ಡೇ ಮುಖ್ಯ ಅಲ್ಲ ಅಂತಕ್ಕಂಥದ್ದು. ಆನಂತರ ಈ ಒಂದು ನಮ್ಮ ವಚನಗಳೇನದವಲ್ಲ, ಇದು ನಮ್ಮದು ಒಂದು ವ್ಯಕ್ತಿತ್ವ ವಿಕಸನ ಶಿಬಿರ ಇದ್ದಂಗೆ. ನಮ್ಮ ಶರಣ ಸಾಹಿತ್ಯದ ಕಾರ್ಯಕ್ರಮಗಳೆಲ್ಲ ವ್ಯಕ್ತಿತ್ವ ಈಗೆಲ್ಲ ಕೆಲವೊಂದು ಕಾಲೇಜುಗಳಲ್ಲಿ ವ್ಯಕ್ತಿತ್ವ ವಿಕಸನ ಶಿಬಿರ ಅಂತಲೇ ಮಾಡ್ತಾರೆ. ಅದು ಒಂಥರ ಕಮರ್ಷಿಯಲ್ ಆಗಿಬಿಟ್ಟದೆ ಈಗ. ಆ ವ್ಯಕ್ತಿತ್ವ ವಿಕಸನ ತರಬೇತುದಾರರಿಗೆ ಭಾಳಷ್ಟು ದುಡ್ಡು ಕೊಟ್ಟು ಕರ್ಕೊಂಬರ್ತಾರೆ. ಆದರೆ ಶರಣ ಸಾಹಿತ್ಯ ಪರಿಷತ್ತಿನ ಚಿಂತನೆಯಲ್ಲಿ ಪಾಲ್ಗೊಳ್ಳೋದ್ರೆ ಪಾಲ್ಗೊಳ್ಳಲ್ಲ. ಇದು ಒಂಥರ ವ್ಯಕ್ತಿತ್ವ ವಿಕಸನ. ಒಂದು ವ್ಯಕ್ತಿತ್ವ ವಿಕಸನ ಆಗಬೇಕಂದ್ರೆ ನಮ್ಮ ಶರಣ ಸಾಹಿತ್ಯದಲ್ಲಿ ಅನೇಕ ವಿಚಾರಗಳಿವೆ. ಅಂಥ ವಿಚಾರಗಳನ್ನು ತಿಳ್ಕೊಂಡ್ರಿ, ಸಾಹಿತ್ಯವನ್ನು ಓದ್ರಿ ಅಂತಕ್ಕಂಥದ್ದು ಹೇಳ್ತಾರೆ. ನೀವು ಹಾಸ್ಯ ಕಾರ್ಯಕ್ರಮದಲ್ಲಿ ಕೇಳಿರಿ ಪ್ರಾಣೇಶದ್ದು, ಟಿ ವಿ ಮುಂದೆ ಕುಂತಾರೆ, ಟಿ ವಿ ಒಳಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅಂದರೆ ನೀವು ಟಿ ವಿ ಒಳಗೆ ಬರ್ಬೇಕಪ್ಪ ಅಂತಂದರೆ ಬರೀ ಮುಂದೆ ಕೂತ್ಕೊಂಡು ನೋಡೋದಲ್ಲ, ನೀವು ಸಾಹಿತ್ಯವನ್ನು ಓದ್ರಿ. ಇವತ್ತೇನಾದ್ರೂ ನಾನು ಫಾರಿನ್ಗೆ ಹೋಗಿನಂದರೆ ನಾನು ಸಾಹಿತ್ಯವನ್ನು ಓದಿ ಫಾರಿನ್ಗೆ ಹೋಗಿನ ಅಂತ ಹೇಳ್ತಾನೆ ಪ್ರಾಣೇಶ್. ಅದು ಒಂದು ಮೌಲ್ಯವಾಗಿರ್ತಕ್ಕಂಥ ವಿಚಾರಗಳು. ವಚನ ಸಾಹಿತ್ಯದಲ್ಲಿ ಏನಿಲ್ಲ ಅಂತಕ್ಕಂಥದ್ದು ನಾವು ಹುಡುಕಬೇಕಾಗಿದ್ದು ಏನಿಲ್ಲ. ಇಡೀ ಒಂದು ನಮ್ಮ ಜೀವನದಲ್ಲಿ ಲೌಕಿಕ ಜೀವನದಿಂದ ಪಾರಮಾರ್ಥಿಕತೆ ಕಡೆಗೆ ಹೋಗಬೇಕಾಗಿದೆಯಲ್ಲ ನಾವು, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಗಳು, ಮೌಲ್ಯಗಳು ಆ ಒಂದು ವಚನ ಸಾಹಿತ್ಯದಲ್ಲಿ ಇದ್ದಾವೆ ಅಂತಕ್ಕಂಥದ್ದನ್ನು ಹೇಳಿದರು. ಆನಂತರ ನಾವು ಇವತ್ತು ಉತ್ತಮ ಓದುಗರಿಲ್ಲ. ನಾವು ನಮ್ಮ ಗ್ರಂಥಾಲಯದಲ್ಲಿ ಪ್ರತಿ ವರ್ಷ ಉತ್ತಮ ಓದುಗರಂತ ಪ್ರಶಸ್ತಿ ಕೊಡ್ತಾರೆ. ಅಂದರೆ ಅವ್ರು ಹೇಗೆ ಪ್ರಶಸ್ತಿ ಕೊಡ್ತಾರೆ ಅಂದರೆ ಅವ್ರ ಮಾನದಂಡ ಕೇಳಿದೆ ನಾನು ಹೋಗಿ. ಅಲ್ಲಿ ಯಾರು ಹೆಚ್ಚು ಪುಸ್ತಕಗಳನ್ನು ತಗೊಂಡು ವಾಪಸ್ ಕೊಡ್ತಾರೆ ಅವ್ರಿಗೆ ಕೊಡ್ತಾರಂತೆ. ಅವ್ರು ಓದ್ತಾರಿಲ್ಲ ಗೊತ್ತಿಲ್ಲ ನನಗೆ. ಅದನ್ನೇ ಕೇಳಿದೆ ನಾನು. ಗ್ರಂಥಾಲಯ ಮಲ್ಲಪ್ಪ ಗುಡ್ಲಾರವ್ರು ಅಂತಂದರೆ ಅವ್ರು ಕೇಳಿದೆ,
ಸರ್ ನೀವು ಪುಸ್ತಕ ತಗೊಂಡು ಹೋಗಿ ವಾಪಸ್ ಕೊಟ್ಟದ್ದು ಅಷ್ಟೇ ಲೆಕ್ಕ ಹಿಡಿತೀರಲ್ಲ ನೀವು, ಅವ್ರು ಓದ್ಯಾರ ಬಿಟ್ಟರೆ ಕೇಳ್ರಿ, ಇಲ್ಲ ಸರ್ ಅದು ಕಾನೂನು ಇರೋದು ಹಂಗಂತೇಳಿ ಪಾಪ ಅದಕ್ಕೆ ಸರ್ಕಾರದ ನಿಯಮ ಮಾಡಿರ್ತದೆ ಕೆಲವೊಂದು. ಹಂಗೆ ಉತ್ತಮ ಓದುಗರಂತ ಪ್ರಶಸ್ತಿ ಕೊಡ್ತಾರೆ ಪ್ರತಿ ವರ್ಷ ಒಂದು ಸರಿ. ಹಂಗೆ ಬದಲಾವಣೆ ಅಂತಕ್ಕಂಥದ್ದು ನಿಧಾನಗತಿಯಲ್ಲಿ ಆಗುತ್ತೆ, ಯಾವುದೇ ಒಂದು ಕ್ಷಿಪ್ರ ಕ್ರಾಂತಿ ಆಗಲ್ಲ. ಇದು ನಮ್ಮ ಶರಣರ ಒಂದು ವಚನ ಸಾಹಿತ್ಯದ ಬದಲಾವಣೆ ಏನೈತಲ್ಲ, ಮೌಲ್ಯಗಳು ಇದು ಕ್ಷಿಪ್ರವಾಗಿ ಆಗಲ್ಲ. ಈಗ 12ನೇ ಶತಮಾನದಲ್ಲಿ ಒಂದು ಕ್ರಾಂತಿ ಅಂತ ಹೇಳ್ತೀವಿ ನಾವು ಅದನ್ನು, ಶರಣಕ್ರಾಂತಿ ಯಾಕಾಯ್ತು ಅಂತಂದರೆ ಬಸವಣ್ಣವ್ರು ಹೇಳ್ತಾರೆ, ಇವರಿಬ್ಬರು ಹೇಳಿದ್ರು, ಸಮಗಾರ ಅರಳಯ್ಯನ ಮಗ ಶೀಲವಂತ ಮಧುವರಸನ ಬ್ರಾಹ್ಮಣ ಮಧುವರಸನ ಮಗಳು ಲಾವಣ್ಯವತಿ, ಇವರಿಬ್ಬರು ಮದುವೆ ಆಗಿ ರೆಡಿ ಆಗ್ತಾರೆ, 2 ಕುಟುಂಬಗಳು ರೆಡಿ ಆಗ್ತವೆ. ಆದರೆ ಬಸವಣ್ಣವರು ಒಂದು ಸೂಕ್ಷ್ಮವಾಗಿ ಹೇಳ್ತಾರೆ, ಅವರು ಇಲ್ಲ ಇದು ಸಮಾಜ ಇನ್ನೂ ಪರಿಪಕ್ವವಾಗಿಲ್ಲ, ಸ್ವಲ್ಪ ತಡೀರಿ ಅಂತ ಹೇಳ್ತಾರೆ ಅವರು ಬಸವಣ್ಣ. ಅವರಿಗೆ ಮುಂದಿನ ಆಲೋಚನೆಗಳು ಗೊತ್ತಾಗ್ತವೆ. ಇದು ಇಮಿಡಿಯೇಟ್ ಈ ರೀತಿ ಕ್ಷಿಪ್ರವಾಗಿ ಆದರೆ ಅದು ಒಂದು ಸಮಾಜ ಅದನ್ನು ಸಹಿಸ್ಕೊಳ್ಳಲ್ಲ ಅಂತಕ್ಕಂಥದ್ದು ಗೊತ್ತಿರುತ್ತೆ ಅವರಿಗೆ. ಆದರೆ ಅವರಿಬ್ಬರ ಕೇಳಲ್ಲ, ಇಲ್ಲ ನಾವಿಬ್ಬರು ಒಪ್ಪಿಟ್ಟಿವಿ. 2 ಕುಟುಂಬ ಒಪ್ಪಿದಾಗ ಅನಿವಾರ್ಯವಾಗಿ ಅವರು ಒಂದು ಯಾವುದೋ ವಿಲೋಮ ವಿವಾಹವನ್ನು ಮಾಡಲಿಕ್ಕೆ ಒಪ್ಪಿಕೊಳ್ತಾರೆ. ಅವಾಗಾಗಿರ್ತಕ್ಕಂಥದ್ದೇ ಶರಣಕ್ರಾಂತಿ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂತ ಅನೇಕ ವಿಚಾರಗಳನ್ನು, ಸಂಸ್ಕಾರಗಳನ್ನು ಇವತ್ತು ನಾವು ಮಕ್ಕಳಿಗೆ ಕಲಿಸ್ಬೇಕು. ಅಂಥ ಸಂಸ್ಕಾರಗಳು ಎಲ್ಲಿ ಸಿಗ್ತಾವೆ ಅಂತಂದರೆ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಫಸ್ಟ್ ತಿಳ್ಕೊಂಡಾಗ ಮಕ್ಕಳು ನಮ್ಮನ್ನು ಅನುಕರಣೆ ಮಾಡ್ತಕ್ಕಂಥದ್ದು ಸಹಜ. ಅದೇ ರೀತಿ ಶಾಲೆ ಕಾಲೇಜುಗಳಲ್ಲಿ ಇಂಥ ಒಬ್ಬ ಪ್ರೊಫೆಸರ್ಗಳಿದ್ದರೆ ಅವರ ಒಂದು ವಿದ್ಯಾರ್ಥಿಗಳು ಸಹ ಒಳ್ಳೆಯ ಮೌಲ್ಯಯುತ ಆಗಿರ್ತಕ್ಕಂಥ ಒಂದು ಜೀವನವನ್ನು ರೂಢಿಸಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಅನೇಕ ಒಳ್ಳೆಯ ವಿಚಾರಗಳನ್ನು ನಮ್ಮ ತಿಪ್ಪೇರುದ್ರಪ್ಪ ಸಾರು ಹೇಳಿದರು. ಅವರು ಆ ಒಂದು ಅಭಿಮಾನ ಪಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಡನೆ ಅನೇಕ ಉತ್ತಮ ವಿಚಾರಗಳನ್ನು ಹಂಚಿಕೊಂಡಿರ್ತಕ್ಕಂಥ ಅವರಿಗೆ ನಮ್ಮ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು